ನಮಸ್ಕಾರ ಗೆಳೆಯರೇ, ಸ್ವಾಗತ ನಿಮ್ಮ ಯೂಟ್ಯೂಬ್ ಚಾನಲ್ಗೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡುತ್ತಾ ಬೆಂಬಲ ನೀಡಿ. ಇಂದು ನಾವು ಮಾತನಾಡೋಣ ಒಂದು ಧೈರ್ಯದ ಸಂಕೇತ, ನಿಸ್ವಾರ್ಥ ಸೇನಾನಿಯ ಕಥೆಯ ಬಗ್ಗೆ. ಸಂಗೊಳ್ಳಿ ರಾಯಣ್ಣ ಕನ್ನಡ ನಾಡಿನ ವೀರ, ಬ್ರಿಟಿಷರ ವಿರುದ್ಧ ಧೈರ್ಯವಾಗಿ ಹೋರಿದ ಕ್ರಾಂತಿಕಾರಿ. ಅವರು 1798ರಲ್ಲಿ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಗ್ರಾಮದಲ್ಲಿ ಜನಿಸಿದರು. ರಾಣಿ ಚೆನ್ನಮ್ಮನವರ ಕಾಲದಲ್ಲಿ ಕಿತ್ತೂರು ಸೇನೆಯ ನಾಯಕನಾಗಿ ಸೇವೆ ಸಲ್ಲಿಸಿದರು. ರಾಣಿಯ ಬಂಧನದ ನಂತರ ಸಹ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮುಂದುವರಿಸಿದರು. ಅವರ ಗುಚ್ಚ ಯುದ್ಧ ತಂತ್ರಗಳು ಬ್ರಿಟಿಷರಿಗೆ ತಲೆನೋವಾಯಿತು. ಇಡೀ ಕರ್ನಾಟಕದಲ್ಲಿ ಅವರ ಧೈರ್ಯವನ್ನು ಜನರು ಹಾಡುತ್ತಿದ್ದರು. ಅಂತಿಮವಾಗಿ 1830ರಲ್ಲಿ ಬ್ರಿಟಿಷರು ಅವರನ್ನು ಬಂಧಿಸಿ ನೇಣು ಹಾಕಿದರು. ಆದರೆ ರಾಯಣ್ಣನವರ ತ್ಯಾಗ ಮತ್ತು ಹೋರಾಟ ಇಂದಿಗೂ ಜೀವಂತವಾಗಿದೆ. ಅವರ ಕಥೆ ನಮಗೆ ಪ್ರೇರಣೆ, ಧೈರ್ಯ ಮತ್ತು ದೇಶಭಕ್ತಿಯ ದೀಪ. ಇಂತಹ ವೀರನನ್ನು ನೆನೆಸಿಕೊಳ್ಳೋಣ, ಯುವ ಪೀಳಿಗೆಗೆ ಪರಿಚಯ ಮಾಡಿಸೋಣ. ಮತ್ತೊಂದು ಶಕ್ತಿದಾಯಕ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಹಿಂದ್.